ಆಮೇಲೆ ಪ್ಯಾಟಿ ಮನೆಯವರು ಎಷ್ಟು ಮಂದಿಗೆ ಗೊತ್ತು ಇವರು ಕೈ ಎತ್ತರ ನೋಡೋಣ. ಎಷ್ಟು 3-4 ಮಂದಿಗೆ ಗೊತ್ತು. ಅಮೇಝಿಂಗ್ ಪರ್ಸನ್, ನಾನಂತೂ ಅವ್ರ ದೊಡ್ಡ ಫ್ಯಾನ್ ಅವ್ರು. ಓಕೆ, ಅಮೇಝಿಂಗ್ ಪರ್ಸನ್. ಅವ್ರ ಮಾತು ಅವ್ರ ಸ್ಟುಡಿಯೋಸ್ ಕಂಬೈನ್ ಆಗಿರ್ತೀವಿ. ಭಾರಿ ಬ್ಯೂಟಿಫುಲ್ ಎಕ್ಸ್ಪೋಜರ್ ಸಿಗ್ತದೆ, ಒಂದು ಬೇರೆ ಎಕ್ಸ್ಪೋಜರ್ ಎಲ್ಲಿ ನಾವು ನೋಡಿದಿಲ್ಲ ಅಂತ ಎಕ್ಸ್ಪೋಜರ್ ಸಿಗ್ತದೆ. Brief introduction about his profession and his work. ಸೊ ಟ್ಯಾಕ್ಸಿಡರ್ಮಿ ಅಂತ ನೀವು ಕೇಳಿರಬೇಕು. ಅದ್ರ ಬಗ್ಗೆ ತಮ್ಗೇನಾದರೂ ಐಡಿಯಾ ಇದೆನಾ ಟ್ಯಾಕ್ಸಿಡರ್ಮಿ ಅಂತ? ಪ್ಲಾಂಟ್ಸ್, ಸೊ ಪ್ರಾಣಿಗಳನ್ನ ಹೇಳಿ. ಆರ್ಟ್ಸ್, ಕಾಪ್ಲರ್, anatomy, painting, carpenting and sculpturing. So taxidermy is skilled technique. Through this technique we can give rebirth to a dead animal. So today's chief guest resource person Sir Mr. Patty Money, a young, dynamic, dedicated animal conservationist and taxidermist. He is native of Dharwad, Kaligeri village, completed his primary and high school PUC education in Dharwad. He is alumni of Karnataka Science College, Dharwad, and completed his graduation during the year 2015. So in post-graduation in 2017 from Karnataka University, Dharwad. Soon after completing MSc, Karnataka University appointed him as a teaching assistant and taxidermist in the prestigious, one of the world and largest British colonial times zoological museum, established in the year 1947, the Department of Zoology, Karnataka College, Dharwad. On January 1st, 2021, KUD, Karnataka University completely appointed him as taxidermist in KCD College Zoology Museum. Presently, he is working as taxidermist in KCD Zoology Museum. So Naveen sir is trained under the master and guide Sri Mohan More, one of the experts and honored taxidermist of Karnataka. So Naveen sir restuffed a big python, king cobra, head-mounted wild boar, head-mounted deer, and keenly conserved and protected a big wasp nest donated by Mr. Mutalik Desai, Health Center, Karnataka University, Dharwad. He also preserved the 5-month fetus of human donated by Dr. Rajeshwari Kenchappanur. So in this brief biodata, I present before you Mr. Naveen Pattimony sir, and once again welcome him on the dais and request him to continue his session. Thank you sir. ಟ್ಯಾಕ್ಸಿಡರ್ಮಿ, ಓಕೆ. ಕನ್ನಡದಲ್ಲಿ ಇದನ್ನ ಚರ್ಮ ಪ್ರಸಾದನ ಕಲೆ ಅಂತ ಕರೀತಾರೆ. ಅದನ್ನ ಮಾಡೋರಿಗೆ ಟ್ಯಾಕ್ಸಿಡರ್ಮಿಸ್ಟ್ ಅಂತ ಕರೀತಾರೆ. ಐ ಆಮ್ ಎ ಟ್ಯಾಕ್ಸಿಡರ್ಮಿಸ್ಟ್. ಈ ಟ್ಯಾಕ್ಸಿಡರ್ಮಿ ಯಾಕೆ ಉಪಯುಕ್ತ ಅಂತಂದ್ರೆ, ಈಗ ನೋಡ್ರಿ ಎಲ್ಲೋ ಕೆಲವೊಂದು ಅನಿಮಲ್ಸ್ ಎಕ್ಸ್ಟಿಂಕ್ಟ್ ಆಗ್ತಾ ಇದಾವೆ. ಅಂಥ ಅನಿಮಲ್ಸ್ ಅನ್ನ ನಾವು ಪ್ರಿಸರ್ವ್ ಮಾಡಿಟ್ರೆ ಮುಂದಿನ ಜನರೇಷನ್ ಮಕ್ಕಳಿಗೆಲ್ಲ ತೋರಿಸ್ಬೋದು ಇಂಥ ಅನಿಮಲ್ಸ್ ಅದಾವ ಅಂತೇಳಿ. ಓಕೆ, ಹಂಗೆ ನಮ್ಮಲ್ಲಿ 2500 ಅನಿಮಲ್ಸ್ ಅದಾವ ನಮ್ಮ KCD ಝೂಲಾಜಿ ಮ್ಯೂಸಿಯಂ ಒಳಗೆ. ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರಾಣಿ, ಲಾರ್ಜೆಸ್ಟ್ ಝೂಲಾಜಿ ಮ್ಯೂಸಿಯಂ ಇನ್ ಕರ್ನಾಟಕ ಅಂತ ಹೊಡೆದು ಸಾಕು, ಗೂಗಲ್ನಾಗ ಎಲ್ಲ ಸಿಗ್ತದೆ. ಪಬ್ಲಿಕ್ಕಿಗೆ ಎಲ್ಲ ಇದೆ. ಓಕೆ, ಮಂಡೇ ಟು ಫ್ರೈಡೆ 11 to 5 ಇರ್ತದೆ, ಸ್ಯಾಟರ್ಡೆ 11 to 1 ಇರ್ತದೆ. ಯಾರು ಬೇಕಾದ್ರೂ ಬರ್ಬೋದು, ಓಪನ್ ಇರ್ತದೆ. ಎಲ್ಲ ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಾವು. ಓಕೆ, ಟ್ಯಾಕ್ಸಿಡರ್ಮಿ. ಓಕೆ, ಅದೇ ಒಂದು ಎಕ್ಸಾಂಪಲ್, ನಾನು ಫಿಶ್ ತೊಗೊಂಡಿದ್ದೀನಿ. ಫಿಶನ್ನು ಕಟ್ ಮಾಡಿ ಮಾಂಸವನ್ನು ತೆಗೆದು ಹೇಗೆ ರೆಡಿ ಮಾಡೋದು ಅಂತೇಳಿ ಇದನ್ನು ಪರ್ಪಸ್ಸು. ಓಕೆ, ಹಂಗೆ ತೋರಿಸ್ತೇನೆ ನಿಮಗೆ. ಡಿಸ್ಪ್ಲೇ, ಆರ್ಟ್ ಪರ್ಪಸ್, ಸೈಂಟಿಫಿಕ್ ರಿಸರ್ಚ್. ಓಕೆ, ಸೈಂಟಿಫಿಕ್ ರಿಸರ್ಚ್ ಅಂತಂದ್ರೆ ಈಗ ನೋಡ್ರಿ, ನಮ್ಮಲ್ಲಿ ಚೀತಾ ಇಲ್ರಿ, ಚೀತಾ ಇಲ್ಲ. ಅವನ್ನ ಒಂದು ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಮೈಸೂರು ಒಳಗೆ ಒಂದು ಚೀತಾ ಸ್ಟಫ್ ಮಾಡಿ ಇಟ್ಟಿದ್ದಾರೆ. ಈಗ ಚೀತಾ ನಮ್ಮಲ್ಲೆಲ್ಲ ಎಕ್ಸ್ಟಿಂಕ್ಟ್ ಆಗಿದೆ, ಅದರ ಕೂಲನ್ನ ತಗೊಂಡು ರಿಸರ್ಚ್ ಮಾಡ್ತಾ ಇದ್ದಾರೆ. ಇದು ಆಫ್ರಿಕಾದ, ಇದು ನಮ್ಮ ಇಂಡಿಯಾದ ಅಂತೇಳಿ. ಓಕೆ, ಅಂದ್ರೆ ಸ್ಟಫ್ ಮಾಡಿದ ಅನಿಮಲ್ಸ್ ಈಗ ಯೂಸ್ ಆಗ್ತದೆ. 60-70 ವರ್ಷದ ಹಿಂದೆ ಮಾಡಿದ್ದು ಸ್ಟಫ್ ಅನಿಮಲ್ಸ್. ಹಾಗೆ ಟ್ಯಾಕ್ಸಿಡರ್ಮಿ ಇಷ್ಟೆಲ್ಲ ಯೂಸ್ ಆಗ್ತದೆ. ಪಬ್ಲಿಕ್ ಅವೇರ್ನೆಸ್ಸು. ಓಕೆ,
ಕೆಲವೊಂದು ಫೇಕ್ ನ್ಯೂಸ್ಗಳು ಇರ್ತಾವ್ರಿ, ಅವನ್ನೆಲ್ಲ ಅವ್ರಿಗೆಲ್ಲ ಅವೇರ್ನೆಸ್ ಮಾಡಕ್ಕೆ ಇವೆಲ್ಲ ಟ್ಯಾಕ್ಸಿಡರ್ಮಿ ಯೂಸ್ ಆಗ್ತದೆ. ನಾನು ನಿಮ್ಗೆ ಹೇಳ್ತೇನೆ ಆಮೇಲೆ. ಓಕೆ, ಯಾವ್ಯಾವ ಮೂಳೆಗಳನ್ನು, ಇನ್ಸೆಕ್ಟ್ಸ್ಗಳನ್ನು ವೆಟ್ ಸ್ಪೆಸಿಮೆನ್ಸ್ ಫಾರ್ಮಲಿನ್ ಒಳಗೆ ಇಡ್ತಾರೆ. ಓಕೆ, ಆಮೇಲೆ ಪಿನ್ ಸ್ಪೆಸಿಮೆನ್ಸು, ಇನ್ಸೆಕ್ಟು, ಓಚರ್ ಸ್ಪೆಸಿಮೆನ್ಸ್ ಅಂತೇಳಿ ಮಾಡಲ್ಸ್, ಇವೆಲ್ಲ ಆಸ್ಟ್ರಾಲೈಸ್ ಸ್ಪೆಸಿಮೆನ್ಸು, ಮೊಲಸ್ಕನ್ ಶೆಲ್ಸು, ಆಮೇಲೆ ಫಾರ್ಮಲಿನ್. ಓಕೆ, 3:1 ರೇಷಿಯೋದೊಳಗೆ ನಾವು ಫಾರ್ಮಲಿನ್ ಪ್ರಿಸರ್ವ್ ಮಾಡಿ ಏನು ಮಾಡ್ತೀವಿ, ಅನಿಮಲ್ಸ್ನ ಪ್ರಿಸರ್ವ್ ಮಾಡ್ತೀವಿ. ಹಿಂಗೆ ಮಾಡಿಟ್ಟಿದ್ದು ಒಂದು 300-400 ವರ್ಷ ಹಿಂಗೆ ಇರ್ತದೆ. ಓಕೆ, ಪ್ರತಿ 1 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತೀವಿ ನಾವು. ಓಕೆ, ಇವೆಲ್ಲ ನೋಡ್ರಿ, ಇವೆಲ್ಲ ಟ್ಯಾಕ್ಸಿಡರ್ಮಿ ಮಾಡಿದ್ದು. ಓಕೆ, ಸತ್ತಂತ ಅನಿಮಲ್ಸ್ನ ಕಟ್ ಮಾಡಿ ಮಾಂಸವನ್ನು ತೆಗೆದು ಸೈಮನ್ಗೆ ರೆಡಿ ಮಾಡಿದ್ದು. ಇಲ್ಲಿ ಬಾಟ್ನಿದವರು ಹಿಂಗೆ ಹರ್ಬೇರಿಯಮ್ ಅವರೆಲ್ಲ ಪ್ರಿಸರ್ವ್ ಮಾಡ್ತಾರೆ. ಓಕೆ, ಮಾಡಲ್ಸ್ಗಳ ನೋಡ್ಬೋದು. ಹಿಸ್ಟ್ರಿ ಆಫ್ ಟ್ಯಾಕ್ಸಿಡರ್ಮ್ಸ್ 19th century, ಹಳೆ ಕಾಲದಾಗ ರಾಜಮಹಾರಾಜ ಕಾಲದಾಗ ಸ್ಟಫ್ ಮಾಡಿರ್ತಾರೆ. ಓಕೆ, ಕೆಲವೊಂದೆಲ್ಲ ಟೈಗರ್ಸ್ಗಳನ್ನು. ಓಕೆ, ಅವೆಲ್ಲ ಹಿಂಗೆ. ಆಮೇಲೆ ಆಂಥ್ರೋಮಾರ್ಫಿಕ್ ಟ್ಯಾಕ್ಸಿಡರ್ಮಿ ಅಂದ್ರೆ ಹ್ಯೂಮನ್ ಆಕ್ಟಿವಿಟೀಸ್ ಮುಖಾಂತರ ಅವಕ್ಕೆ ಅಂಗಿ ಅದು ಹಾಕಿ ಸೇಮ್ ಹಂಗೆ ಏನು ಮಾಡ್ತಾರೆ ಮನುಷ್ಯ ಹೆಂಗೆ ಮಾಡ್ತಾ ಹಂಗೆ ರೆಡಿ ಮಾಡೋದು ಟ್ಯಾಕ್ಸಿಡರ್ಮಿಕ್ ಅಂತ. ಇವೆಲ್ಲ ಟ್ರೆಡಿಷ್ನಲ್, ಇವೆಲ್ಲ ನೋಡ್ಬೋದು. ಫ್ರೋಸನ್ ರೈಡ್, ಪಾಯಿಂಟರ್ ಇದು ಚೇಂಜ್. ಓಕೆ, ಇದು ಫ್ರೋಸನ್ ಅಂತಂದ್ರೆ ಅದನ್ನ ಎನಿಮಲ್ ಸತ್ಕುಳೆ ಫ್ರೀಜ್ನಾಗ ಇಡ್ತಾರೆ. ಆಮೇಲೆ ಡ್ರೈ ಮಾಡಿ ಅಂದ್ರೆ ಇದ್ರದ್ದು ಸ್ವಲ್ಪ ಟೈಮಿಂಗ್ ಭಾಳ ಆಗ್ತದೆ. ಒಂದು ವರ್ಷ ಮಟ್ಟ 2 ವರ್ಷ ಮಟ್ಟ ಆಗ್ತದೆ. ಆಮೇಲೆ ಇವೆಲ್ಲ ಫ್ರೋಸನ್ ಮಾಡಿದ್ದು ನೋಡ್ರಿ. ಈ ರೀಕ್ರಿಯೇಷನ್ ಅಮೌಂಟ್ ಅಂತಂದ್ರೆ ಈಗ ಯಾವುದೇ ಎನಿಮಲ್ ಸ್ಕಿನ್, ಇದು ಸೈಬಲ್, ಇದು ಆಫ್ರಿಕಾದ್ರೆ ಇದು ಸೈಬಲ್ ಆಂಟಿಲೋಪ್. ಇಲ್ಲಿ ಏನಾರ ನಮಗೆ ಇದ್ರದ್ದು ಸ್ಕಿನ್ ಸಿಗಲಿಲ್ಲ ಅಂದ್ರೆ ಆಡಿನ ಸ್ಕಿನ್ ಹಾಕ್ಬೋದು. ಹಿಂಗೆ ಇದು ರೀಕ್ರಿಯೇಷನಲ್ ಮೌಂಟ್ ಅಂತ ಕರಿತೀವಿ. ಇವೆಲ್ಲ ಫ್ರೀಸನ್ ಟ್ಯಾಕ್ಸಿಡರ್ಮಿ ಇವೆಲ್ಲ. ಆಮೇಲೆ ರೀಪ್ರೊಡಕ್ಷನ್ ಮೌಂಟು. ಓಕೆ, ಅದು ಸೇಮ್ ಅದರ ಗತೆ ಅಚ್ಚ ಅಂತ ಇರ್ತೇವೆ. ಸೇಮ್ ಅಚ್ಚ. ಓಕೆ, ಮಾಡಲ್ ಹಂಗೆ ರೆಡಿ ಮಾಡಿದ್ದದ. ಆಮೇಲೆ ಸ್ಕಿನ್ ಸ್ಟಡಿ ಮಾಡೋದು, ಯಾವುದೇ ಎನಿಮಲ್ ಸತ್ತಿದ್ದನ್ನು ಸ್ಕಿನ್ ಔಟ್ ಮಾಡಿ ಅದ್ರ ಸ್ಕಿನ್ ಸ್ಟಡಿ ಮಾಡೋದು. ಆಮೇಲೆ ನಾವು ಇವೆಲ್ಲ ಮೆಟಲ್ಸ್ ಎಲ್ಲ ಯೂಸ್ ಮಾಡ್ತೇವೆ, ಕೆಮಿಕಲ್ಸು ಇವೆಲ್ಲ ಯೂಸ್ ಮಾಡ್ತೀವಿ. ಇದು ಫಿಶ್ ಟ್ಯಾಕ್ಸಿಡರ್ಮಿ ಮಾಡಿದ್ದು ನಾನು ಅಂದರೆ ಸ್ಟೇಟ್ ಲೆವೆಲ್ ವರ್ಕ್ಶಾಪ್ ಮಾಡಿದ್ದಿದ್ದು. ಬಲ್ಲೆಕ ಫಿಶ್ ಕಟ್ ಮಾಡ್ತೀವಿ. ಫಿಶ್ ಕಟ್ ಮಾಡಿ ಒಳಗಿದೆಲ್ಲ ತೆಗೆದು ಪೂರ್ತಿ ಎಲ್ಲ ಒಳಗಿದೆಲ್ಲ ತೆಗಿತೀವಿ. ಯಾಕೆ ಸೇಮ್ ಏನೂ ಉಳಿಸೋದಿಲ್ಲ, ಇಂಟರ್ನಲ್ ಆರ್ಗನ್ಸ್. ಆಮೇಲೆ ಕೆಮಿಕಲ್ ಹಾಕ್ತೀವಿ. ಕೆಮಿಕಲ್ ಹಾಕಿ ಸ್ಟಫ್ ಮಾಡ್ತೀವಿ. ಅದನ್ನು ಸ್ಟಫ್ ಮಾಡಿ ಸೇಮ್ ಸ್ಟಿಚ್ ಮಾಡಿ ರೆಡಿ ಫಾರ್ ಎಜುಕೇಷನ್ ಪರ್ಪಸ್. ಯಾವುದೇ ಮಕ್ಕಳು ಬಂದರೂ ನಾವು ಇದನ್ನು ಅದರದ ಕ್ಲಾಸಿಫಿಕೇಶನ್ ಎಲ್ಲ ಹಾಕಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಹಿಂಗೆ ಒಮ್ಮೆ ಮಾಡಿಟ್ಟಿದ್ದನ್ನು 300 ವರ್ಷ ಮಟ್ಟ ಹಿಂಗೆ ಇಡ್ಬೋದು. ಎಷ್ಟು ವರ್ಷ ಮಟ್ಟ? ಎಷ್ಟು ಲಕ್ಷಾಂತರ ವಿದ್ಯಾರ್ಥಿ ಕಲಿತಾರಲ್ರಿ. ಒಂದು ಸಹಜವಾಗಿ ಸತ್ತಂಥ ಪ್ರಾಣಿ ಮಣ್ಣಾಗಿ ಹೋಗೋ ಬರಲಿ ಅದನ್ನು ನಾವು ಪ್ರಿಸರ್ವ್ ಮಾಡಿಟ್ರೆ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿ ಕಲಿತಾರೆ. ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಯಾಕೆ ಕ್ಯೂರಿಯಾಸಿಟಿ ಹೆಂಗಿರಪ್ಪ ಸೈನ್ಸ್. ನೀವು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂತ ತಿಳ್ಕೊಳ್ರಿ. ಓಕೆ, ಸ್ಟೂಡೆಂಟ್ಸ್ ಅಂತ ತಿಳ್ಕೊಳ್ರಿ. ಬಹಳ ನೀತಿ. ಓಕೆ, ಮುಂಜಾನೆ ತಾಯಿ ಮನೆ ಅಂಗಳ ಕಸ ಹೊಡಿತಿರ್ತಾಳ. ನೀವು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟು ಆದರೂ ಮುಕ್ಕೊಂಡಿರ್ತೀರಿ. ಇದು ಮಂಗ್ಯ ಇನ್ನೂ ಮುಕ್ಕೊಂಡೈತೆ ನೋಡಿ, ಎದ್ದೇಳ್ತೇ ಇಲ್ಲ ಅಂತ ಕಸ್ಬರಿ ತೊಗೊಂಡು ಬರಲ್ಲ ಅಂತ ಅಂತಾರೆ. ಓಕೆ, ಅವ್ರಿಗೆ ಯಾಕೆ ಹಂಗಾಗ್ತದ ಅಂತಂದ್ರೆ ಅವರ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಆಗ್ತಾ ಇರ್ತದೆ, ಟೆನ್ಷನ್ ಹಾರ್ಮೋನ್. ಓಕೆ, ಸ್ಟಾರ್ಟ್ ಆಗ್ತದ ಸೈನ್ಸ್ ಆಗಿಲ್ರಿ, ವಿಜ್ಞಾನ ಸ್ಟಾರ್ಟ್ ಆಗ್ತದೆ. ಓಕೆ, ಆಮೇಲೆ ಈಗ ನಿಮ್ಮ ತಾಯಿ ಬೈಲಿಲ್ದ ನೀವಾಗಿ ಎದ್ದು ಚಂದಗೆ ಅಭ್ಯಾಸ ಮಾಡಕತ್ತಿದ್ರಂದ್ರೆ, ಖುಷಿಯಿಂದ ಮಾಡಕತ್ತಿದ್ರಂದ್ರೆ ನಿಮ್ಮ ದೇಹದಲ್ಲಿ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗ್ತಾ ಇರ್ತದೆ. ಇಟ್ಸ್ ಅ ಹ್ಯಾಪಿ ಹಾರ್ಮೋನ್. ಏನು ಹೇಳ್ರಿ? ಹ್ಯಾಪಿ ಹಾರ್ಮೋನ್, ಖುಷಿಯಿಂದ. ಓಕೆ, ಆಮೇಲೆ ಎದಕ್ಕೂ ಏನು ಮಾಡ್ತೀರಿ? ಹಾಲು ಉಜ್ಜಾಕ್ ಹೋಗ್ತೀರಿ. ಪೇಸ್ಟ್ ಬಂದಿಲ್ಲ ಅಲ್ಲಿ ಸೈನ್ಸ್. ಓಕೆ,
ಅದು ಚಿಂಗ್ ತಿಕ್ತಿರ್ತೀರಿ. ಇದು ಫಿಸಿಕ್ಸ್ ಒಳಗೆ ಬರ್ತದ, ಪೇಸ್ಟ್ ಕೆಮಿಸ್ಟ್ರಿ ಒಳಗೆ ಬರ್ತದ, ಸಾರ್ಬಿಟಾಲ್ ಅನ್ನೋ ಕಂಟೆಂಟ್ ಇರ್ತದ. ಓಕೆ, ಆಮೇಲೆ ಎಲ್ಲ ಆಂಟಿ ಮೈಕ್ರೋಬಲ್ ಏಜೆಂಟ್ಸ್ ಇರ್ತದ ಪೇಸ್ಟ್ ಒಳಗೆ. ಫ್ಲೋರೈಡ್ ಕಂಟೆಂಟ್ ಇರ್ತದ, ನಮ್ಮ ಹಲ್ಲುಗಳ ಶಕ್ತಿಯನ್ನ ಅದು ವೃದ್ಧಿ ಮಾಡ್ತದ. ಎಲ್ಲ ಸೈನ್ಸ್ ನೋಡ್ರಿ ಸ್ಟಾರ್ಟ್ ಆಗ್ತದೆ, ಹಲ್ಲು ಉಜ್ಜೋದ್ರಿಂದ ಸ್ಟಾರ್ಟ್ ಆಗ್ತದೆ. ಆಮೇಲೆ ಹಲ್ಲು ಉಜ್ತೀರಿ, ಆಮೇಲೆ ಎಕ್ಸಸೈಸ್, ಎಂಜಾಯ್ಮೆಂಟ್ ಮಾಡ್ತೀವಿ. ಇದು ಲೂಸಿಫೆರಿನ್ ಕೆಮಿಕಲ್ಲು ಆಮ್ಲಜನಕದ ಜೊತೆ ಮಿಕ್ಸ್ ಆದಾಗ ಇದು ಲೈಟ್ ಉತ್ಪತ್ತಿ ಆಗ್ತದೆ. ಇವನ್ನೆಲ್ಲ ಈಗೆಲ್ಲ ರಿಸರ್ಚ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಲೈಟ್ ಉತ್ಪತ್ತಿ ಆಗ್ತದಲ್ಲ, ಓಕೆ, ಬಯೋಲುಮಿನೋಸೆನ್ಸ್. ಓಕೆ, ಆ ರಿಸರ್ಚ್ ಫೀಲ್ಡ್ ಒಳಗೆ ಇವನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ನದಿಗಳಲ್ಲಿ ಡ್ಯಾಮ್ ಕಟ್ಟುವ ಪ್ರಾಣಿ ಬೀವರ್. ನೋಡ್ರಿ, ಬೀವರ್ ಕೆನಡಾದಾಗ ಎಷ್ಟು ಒಂದು ಸುಮಾರು 800 ಮೀಟರ್ ಮಟ್ಟ ಇವು ಡ್ಯಾಮ್ ಕಟ್ತಾ ಇದಾವ್ರಿ, ಬೀವರ್ಸ್. ಅಲ್ಲಿ ಕಾಣ್ತದಲ್ಲ, ಓಕೆ, ಇದೊಂದು ಸಸ್ತನಿ ರೀ. ಓಕೆ, ಮ್ಯಾಮಲ್. ಇದು ಕೂಡ ಟೆಕ್ನಾಲಜಿ ಎಲ್ಲ ಯೂಸ್ಫುಲ್ ಆಗ್ತದೆ. ಓಕೆ, ನೆಕ್ಸ್ಟ್ ಪರಿಸರ ಸಂರಕ್ಷಣೆ ಎಲ್ಲೆಲ್ಲಿ ಯೂಸ್ ಆಗತ್ತಾವ ವಿಜ್ಞಾನ ಲೇಖನಗಳು. ಪರಿಸರಕ್ಕೆ ಹೆಲ್ಪ್ ಆಗ್ತಾವಲ್ರಿ. ಓಕೆ, ಹೆಂಗೆ ಹೆಲ್ಪ್ ಆಗ್ತಾವಪ್ಪ? ಪರಿಸರ ಮಾಲಿನ್ಯ, ಹವಾಮಾನ ಬದಲಾವಣೆ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ನೀಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಉತ್ತೇಜನ ನೀಡುತ್ತವೆ. ಈ ನೋಡ್ರಿ, ನಾವು ಇವತ್ತು ಜೀವಂತವಾಗಿ ಈ ಭೂಮಿಯಲ್ಲಿ ಇದ್ದಾವಂದ್ರೆ ಒಂದು ವಸ್ತು ಇಂಪಾರ್ಟೆಂಟ್. ಒಂದು ಪಂಚಭೂತಗಳಲ್ಲಿ ಒಂದು ವಸ್ತು ಇಂಪಾರ್ಟೆಂಟ್. ಯಾವ್ದಂದ್ರೆ ಗೊತ್ತಿದೆ? ಅದು ಭೂಮಿ ಒಳಗೆ ಏನೇನಿರ್ತದೆ? ಸಾಯಿಲ್. ನಾವು ಜೀವಂತವಾಗಿ ಇದ್ದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಮಣ್ಣು. ಓಕೆ, ನೋಡ್ರಿ, ನಮ್ಮ ಇಡೀ ಜಗತ್ತಿನಲ್ಲಿ 33% ಮಣ್ಣು ಹಾಳಾಗಿದೆ ಈಗ. ಎಷ್ಟ್ರಿ? 33%. ನಮ್ಮ ಭಾರತದಲ್ಲಿ 30% ಆಗಿದೆ. ಇಡೀ ಜಗತ್ತಿನಲ್ಲಿ 33 ಆದ್ರೆ ನಮ್ಮ ಭಾರತದ 30% ಮಣ್ಣು ಹಾಳಾಗಿದೆ. ಅದಕ್ಕೆ ಆ ಸದ್ಗುರು ಅವರು ಮಣ್ಣು ಉಳಿಸಿ ಅಂತೇಳಿ ಇದನ್ನ ಮಾಡ್ತಾ ಇದ್ದಾರೆ. ಸೇಫ್ ಸಾಯಿಲ್. ನೋಡ್ರಿ, ಮಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಬೋನ್ಸ್ ಏನ್ ಬೇಕಾಗ್ತದೆ? ಅದು ಮಣ್ಣಿನಲ್ಲಿದೆ. ನಮ್ಮ ರಕ್ತ ಪರಿಚಲನೆಗೆ ಏನ್ ಬೇಕು? ಐರನ್, ಅದು ಮಣ್ಣಿನಲ್ಲಿದೆ. ನಮ್ಮ ಬುದ್ಧಿ ಶಕ್ತಿ ಹಾಕಿ ಏನ್ ಬೇಕು? ಅಯೋಡಿನ್ ಇರ್ತದೆ, ಅದು ಕೂಡ ಮಣ್ಣಿನಲ್ಲಿದೆ. ನಮ್ಮ ಮೊಜಸ್ ಆಗಕ್ಕೆ ಏನ್ ಬೇಕು? ಪೊಟ್ಯಾಷಿಯಂ, ಅದು ಕೂಡ ಮಣ್ಣಿನಲ್ಲಿದೆ. ಈಗ ಏನಾರ ಆಟ ಆಡಕ್ಕಾದಾಗ ಆಟ ಕಬಡ್ಡಿ ಇವೆಲ್ಲ ಆಡ್ತಿದ್ವಿ, ಬಿದ್ದಾಗ ಏನ್ ಹಚ್ಕೊಂತಿದ್ವಿ? ಯಾಕೆ? ಜಿಂಕ್ ರೋಗ ನಿರೋಧಕ ಶಕ್ತಿಯನ್ನೇ ಹೆಚ್ಚಿಗೆ ಮಾಡ್ತದೆ. ನೋಡ್ರಿ, ಇಷ್ಟೆಲ್ಲ ಮಣ್ಣಿನಲ್ಲಿದೆ. ಎಷ್ಟಾಗಿದೆ ಈಗ ಮಣ್ಣು? ಎಷ್ಟು ಹಾಳಾಗಿದೆ? ನಮ್ಮ ಇಡೀ ಭಾರತದಲ್ಲಿ 30% ಮಣ್ಣು ಹಾಳಾಗಿದೆ. ಹಾಗಾಗಿ ನಾವು ಮಣ್ಣನ್ನು ಉಳಿಸ್ಬೇಕು. ಓಕೆ, ಈಗ ಸಾವಯವ ಕೃಷಿಯನ್ನ ಮಾಡೋದು. ನಾವು ಏನ್ ಮಾಡ್ತಾ ಇದೀವಿ? ಕೆಮಿಕಲ್ಸ್ ಅನ್ನ ಹಾಕಿ ಮೊದ್ಲೇಕ ಒಂದ್ ವರ್ಷಕ್ಕೆ 2 ಪೀಕ್ ತೆಗಿತಿದ್ವಿ, ಈಗ 3-4 ಪೀಕ್ ತೆಗಿತೇವೆ. ಫರ್ಟಿಲೈಸರ್ ಹಾಕಿ ಹೊಡಿ, ಅದು ಎಷ್ಟಂತ ತಡ್ಕೊಂತದ? ಭಾಳ ಅಂದ್ರೆ ಒಂದು 10 ವರ್ಷ ಕೊಡ್ತದ, ಆಮೇಲೆ ಕೈ ಕೊಟ್ಬಿಡ್ತದ. ಈಗ ಹಂಗಾಗತ್ತೈತಿ. ನಾವು ಕೆಮಿಕಲ್ ಹಾಕಾತೇವಿ, ಅದೇನಾಗತೈತಿ ನಮ್ಗೆ? ಅದು ಇಳುವರಿ ಕೊಡ್ತದ, ಫಸ್ಟ್ ಮಸ್ತ್ ಕೊಡ್ತದ, ಆಮೇಲೆ ಕೈ ಕೊಡ್ತದ. ಹಾಗಾಗಿ ರೈತ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡು ಇದನ್ನ ಮಾಡಿರ್ತಾನ. ಹಾಗಾಗಿ ಇವೆಲ್ಲ ಕೈ ಕೊಟ್ಟಾಗ ಹಿಂಗೆ ಪ್ರಾಬ್ಲಮ್ ಆಗ್ತದ, ಫೇಸ್. ಆಮೇಲೆ ನಮ್ಮ ಫುಡ್ ಇಲ್ಲಂಗ ಆಗ್ತದೆ. ಹಾಗಾಗಿ ಮಣ್ಣನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಸಾಯಿಲ್ ಇಂಜಿನಿಯರ್ಸ್ ಅಂತ ಯಾರು ಕರಿತೀವಿ? ಎರೆಹುಳನ ಕರಿತೀವಿ. ಆಯ್ತಾ? ಮಣ್ಣಿನ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ ಎಲ್ಲರಿಗೂ. ಓಕೆ, ಪರಿಸರದಲ್ಲಿ ಲೇಖನಗಳು ಹೆಂಗ, ವಿಜ್ಞಾನ ಲೇಖನಗಳು ಹೆಂಗು ಇಂಪಾರ್ಟೆಂಟ್ ಅನಿಸ್ತಾವ. ನೆಕ್ಸ್ಟ್ ಅಂತ ಒಂದು ಭಾಗ ಯಾವ್ದು? ಕಾರ್ನಿಯಾ. ಓಕೆ, ಮತ್ತೆ ಎನಿ ಕ್ವಶನ್? ಏನಾರ ಡೌಟ್ ಇದೆಯಾ? ಆಮೇಲೆ ಮೇಲ್ ಅಂಡ್ ಫೀಮೇಲ್ ಸ್ಕೆಲ್ಟನ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ? ಹೈಟಾ? ಪ್ಯಾಲ್ವಿಕ್ ಗರ್ಡಲ್ ಫೀಮೇಲ್ ಅಲ್ಲಿ ದೊಡ್ಡದಾಗ್ತದೆ, ಮೇಲಲ್ಲಿ ಸಣ್ಣದು. ಅದನ್ನ ನೋಡಿ ನಾವೇನ್ ಮಾಡ್ತೀವಿ? ಅತಿ ದೊಡ್ಡ ಮೂಳೆ ಅಂದ್ರೆ ಯಾವ್ದು? ತೊಡೆ ಬೋನ್, ಫೀಮರ್. ಅತಿ ಚಿಕ್ಕ ಬೋನ್ ಯಾವ್ದು? ಸುಮಾರು ಮಗು ಇದ್ದ ಎಷ್ಟು ಮೂಳೆ ಇರ್ತಾವ? 350 ಇರ್ತದೆ. ಯಾವಾಗ ದೊಡ್ಡವರಾಗ್ತೀವಿ? 207 ಆಗ್ತವೆ. ಕ್ಲಿಯರ್? 206. ಕ್ಲಿಯರ್? ಓಕೆ, ಮತ್ತೆ ಹೇಳಿ. ಯಾರು? ನವಿಲುಗಳು? ರೀಪ್ರೊಡಕ್ಷನ್ ಅದೇ ಹೇಳಲ್ಲ.
ಫೀಮೇಲ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಗಂಡ ಏನ್ ಮಾಡ್ತಾರೆ ಗರಿ ಬಿಚ್ಚಿ ಕುಣಿತದ ಕೋರ್ಟ್ಶಿಪ್ ಬಿಹೇರ್ ಅಂತ ಕರಿತೀವಿ, ಪ್ರಣಯ ಕ್ರಿಯೆ ಅಂತ. ಫೀಮೇಲ್ ಎಂಟರ್ ಆದಾಗ ಮೇಟಿಂಗ್ ಆಗ್ತದೆ. ಓಕೆ, ದೇ ಆರ್ ನಾಟ್ ಕಾಡೆಟ್ಸ್, ದೇ ಆರ್ ಕಾಡೆಟ್ಸ್. ಓಕೆ, ಕಶೇರುಕಗಳು. ಓಕೆ, ಹಾಗಾಗಿ ಏನಾಗ್ತದ ಮೇಟಿಂಗ್ ಆಗಿ ಏನಾಗ್ತದೆ ಎಗ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಅದು ಅಳಂಗಿಲ್ಲ, ಅದು ಕಣ್ಣೀರು ಅದು ಕುಡಿಯಂಗಿಲ್ಲ, ಎಗ್ ಆಗೋದಿಲ್ಲ. ಎಲ್ಲ ಫೇಕ್ ಅಲ್ಲ. ಯಾಕೆ ಮೇಟಿಂಗ್ ಆಗಿ ಎಗ್ ಅನ್ನ ಇದನ್ನ ಮಾಡಿ ಇನ್ಕ್ಯುಬೇಷನ್ ಮಾಡಿದಾಗ ನಾವೆಲ್ಲ ಹುಡುಕ್ತಾವ. ಓಕೆ, ಕಣ್ಣೀರಿಂದ ಹುಟ್ಟಂಗಿಲ್ಲ. ಓಕೆ, ಮತ್ತೆ ಕ್ವಶನ್ಸ್, ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ? ಈಗಲ್ಸ್ ಲೈಫ್ ಸ್ಪ್ಯಾನ್ ಎಷ್ಟು? ಈಗ ರೀಸೆಂಟ್ ಆಗಿ ಕೇಳಿದಾರೆ ಕಾಂಪಿಟೇಟಿವ್ ಕ್ವಶನ್. ಈಗಲ್ಸ್ ಲೈಫ್ ಸ್ಪ್ಯಾನ್ 70 ವರ್ಷ. ಎಷ್ಟ್ರಿ? 70 ವರ್ಷ. ನಮ್ಮ ಇಡೀ ಬಾಡಿಯಲ್ಲಿ ಕಟ್ ಮಾಡಿದ್ರೆ ಬೆಳೆಯುವಂತ ಒಂದು ಅಂಗ ಯಾವ? ಉಗುರ, ದೇಹದ ಒಳಗಿನ ಲಿವರ್, ಯಕೃತಿ. ಓಕೆ, ಆಮೇಲೆ ಕೆಲವೊಂದು ಅನಿಮಲ್ಸ್ ಇದಾವ. ಈಗ ಸ್ಟಾರ್ ಫಿಶ್, ನಕ್ಷತ್ರ ಮೀನು, ಅದ್ರದ್ದು ಮೀನಲ್ಲ ಅದು, ಇಟ್ಸ್ ನಾನ್ ಕಾಡೆಟ್ ನಕ್ಷತ್ರ ಜೀವಿ ಅದ. ಅದು ನೋಡ್ರಿ, ಅದನ್ನ ಕಟ್ ಮಾಡಿದಾಗ ರೀಜನರೇಟ್ ಆಗ್ತದ. ಆಮೇಲೆ ಹಲ್ಲಿಯ ಬಾಲ. ಈಗ ಮೊನ್ನೆ ನಾ ದಿಗ್ವಿಜನ್ ಯೂಸ್ ಮಾಡ್ತಾ ಇದ್ದೆ. ಈ ಟಫ್ ಯೂನಿವರ್ಸಿಟಿ ಒಂದು ಸಂಶೋಧನೆ ಮಾಡಿದೆ. ಈ ಕಪ್ಪೆಗಳ ಬೆಳೆಯನ್ನು ಕಟ್ ಮಾಡಿ 5 ಡ್ರಗ್ಸ್ ಅನ್ನು ಯೂಸ್ ಮಾಡಿ ಸಂಶೋಧನೆ ಮಾಡಿದೆ. ಈಗ ಕಪ್ಪೆಗಳ ಬೆಳೆಗಳು ಅಲ್ಲಿ ಬೆಳೆದವೆ. ಈಗ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ್ರೆ ಬೆಳೆಬಹುದು, ಕಾಲು ಈಗೆಲ್ಲ ಸಂಶೋಧನೆ ಮಾಡ್ತಾರೆ. ಹಂದಿಯ ಹೃದಯವನ್ನ ತೆಗೆದು ಮನುಷ್ಯನ ಮೇಲೆ ಕಸಿ ಮಾಡಿ ಸಂಶೋಧನೆ ಮಾಡಿ ಸಕ್ಸಸ್ ಆಗಿದೆ ಪ್ರಪಂಚದಲ್ಲೇ ಆಗ್ತದೆ, ಅಮೆರಿಕದಲ್ಲಿ. ಇವೆಲ್ಲ ಸೈಂಟಿಫಿಕ್ ರೀಸೆಂಟ್ ಆಗಿ ನಡೆದಿದ್ದು ಇವೆಲ್ಲ. ನೋಡ್ರಿ, ಈ ವಿಜ್ಞಾನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಅದು ನೋಡ್ರಿ, ಸುನಿತಾ ವಿಲಿಯಮ್ಸ್ ಅವರು ಹೋಗಿ ಬಂದ್ರು ಸಕ್ಸಸ್ಫುಲ್ 9 ತಿಂಗಳು. ಅದು ಸ್ಪೇಸ್ ಸೆಂಟರ್ 400 ಕಿಲೋಮೀಟರ್ ದೂರ ಇದೆ. ಅದು ಹಂಗ ತಿರ್ಗಾಡ್ತಾ ಇದೆ. ಓಕೆ, 24 ಗಂಟೆ 16 ಸತಿ ತಿರ್ಗಿಸ್ತದಂಥದ್ದು. ಓಕೆ, ಅವ್ರು ಅಲ್ಲಿ ಹೋಗಿ ಅಟ್ಯಾಚ್ಮೆಂಟ್ ಆಗುದೇನು, ಅದು ಮಷಿನ್ ಅವ್ರ ಒಳಗೆ ಹೋಗುದೇನು, ಅವ್ರಲ್ಲಿ ಸ್ಟಡಿ ಮಾಡೋದೇನು, ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆಯಲ್ಲ. ತಿಳ್ಕೊಬೇಕಲ್ಲ, ವಿಜ್ಞಾನ ಪ್ರತಿ ಕ್ಷಣದಲ್ಲೂ ವಿಜ್ಞಾನ ಇದೆ. ಅದ ಹೇಳಿದೆ ನಾನು ಮುಂಜಾನೆಯಿಂದ ಸಂಜೆ ಮಟ್ಟ ಏನೇನಾಗ್ತದೆ, ಹೆಂಗೆ ವಿಜ್ಞಾನ ಇದೆ ಪ್ರತಿ ಹಂತದಲ್ಲೂ. ಕ್ಲಿಯರ್? ಓಕೆ, ನನ್ನ ಇಂಟೆನ್ಷನ್ ಇದೆ ಮೇನ್ ಲಾಸ್ಟಿಕ್ ಕನ್ಕ್ಲೂಷನ್ ಹೇಳೋದಂದ್ರೆ ಏನಂತಂದ್ರೆ, ಜನರಲ್ಲಿರುವ ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕಂದ್ರೆ ಅದು ವಿಜ್ಞಾನ ಲೇಖನಗಳ ಮೂಲಕನೇ. ಓಕೆ, ನಿಮ್ಮ ಲೇಖಗಳನ್ನ ಬರೀರಿ, ಲೇಖನಗಳನ್ನ, ವಿಜ್ಞಾನ ಲೇಖಗಳನ್ನ ಬರೀರಿ, ಜನರಲ್ಲಿರುವ ಮೂಢನಂಬಿಕೆಗಳನ್ನ ಹೋಗಲಾಡಿಸ್ರಿ ಅಂತ ಹೇಳ್ತಾರೆ. ಓಕೆ, ಹಾಗಲ್ಲಿ ಅದ ಉಡಾದ ಬಗ್ಗೆ ಹೇಳಿದ್ರಿ ಕಾಮನ್ ಲಿಸಾರ್ಡ್ ಅಂತ ಹೇಳ್ತಾರೆ, ಅದು ಪಾಯ್ಸನಸ್ ಅಂತ ಹೇಳಿದ್ರಿ ಸರ್. ಬಟ್ ಅದ್ರದ್ದು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರಲ್ಲ ಸರ್, ಅದು ಫೇಕ್ ನ್ಯೂಸ್ ರೀಪ್ಪ. ನೀವು ನೋಡ್ರಿ, ನಾ ಅಂತೂ ನೋಡಿಲ್ಲ ಅದನ್ನ. ಇದು ಫೇಕ್ ನ್ಯೂಸ್. ಇದು ಆಯಿಲ್ ಇದನ್ನ ಮಾಡಿ ಮೈಗೆ ಹಚ್ಕೊಂತಾರ, ಇವೆಲ್ಲ ಸುಳ್ಳು ಸುದ್ದಿ. ಇವೆಲ್ಲ ಮೋಸ್ಟ್ ಪಾಯ್ಸನಸ್ ಏನ್ ಸರ್? ಮೋಸ್ಟ್ ಪಾಯ್ಸನಸ್ ಅಲ್ಲ, ಮನುಷ್ಯರ್ಗಲ್ಲ. ಅವು ತಮ್ಮ ಸಣ್ಣ ಎನಿಮಲ್ಸ್ ತಿನ್ನಕ ಅವು ಮೀಟ್ ಪರ್ಪಸ್ ಯೂಸ್ ಮಾಡ್ತಾರೆ. ಮೀಟ್ ಪರ್ಪಸ್ ಯೂಸ್ ಮಾಡ್ತಾರೆ. ಆದ್ರೆ ಈ ಆಯಿಲ್ ಮೈಗೆ ಹಚ್ಕೊಂತಾರ ಇವೆಲ್ಲ ಇಲ್ಲ, ನಾ ಅಂದ್ರೂ ನೋಡಿಲ್ಲ. ಆಮೇಲೆ ಏನೋ ಮಾಡಿದ್ರು ಕೂಡ, ಏನೋ ನೋಡಿ, ಈಗ ನಾ ಏನೋ ಹೇಳಿದ್ರು ಕೂಡ ನೀವು ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡ್ತೀವಿ, ವೆರಿಫೈ ಮಾಡ್ಬೇಕು. ಈ ಮನುಷ್ಯ ಕರೆಕ್ಟ್ ಆಗಿ ಫೇಕ್ ಬಹಳ ಲಘು ಸ್ಪ್ರೆಡ್ ಆಗ್ತದೆ. ಓಕೆ, ಹಾಗಾಗಿ ನಾವು ಏನೋ ಕೇಳ್ಬೇಕಂತಂದ್ರು ಕರೆಕ್ಟ್ ಆಗಿ ವೆರಿಫೈ ಮಾಡ್ಬೇಕು. ಪಟ್ನ ಇರ್ತದ, ಈಗಂತೂ ಮೊಬೈಲ್ ಇದೆ, ಪಟ್ನ ಕರೆಕ್ಟ್ ಆಗಿ ಹೇಳಲ್ಲ, ಚೆಕ್ ಮಾಡ್ಬೇಕು, ವೆರಿಫೈ ಮಾಡ್ಬೇಕು. ನಿಮ್ಮನ್ನ ನೀವು ಸೆಲ್ಫ್ ಇದನ್ನ ಮಾಡ್ಕೋಬೇಕು, ವೆರಿಫೈ ಮಾಡ್ಕೋಬೇಕು. ಓಕೆ, ಯಾರೋ ಹೇಳತ್ತಡಿ 2 ತಲೆ ಹಾವದಾವ, ಒಂಟಿ ನೀರ್ ಸ್ಟೋರ್ ಮಾಡ್ತಾವ, ಇವೆಲ್ಲ ಹಿಂಗ ನೋಡ್ರಿ, ಹಿಂಗ ಫೇಕ್ ನ್ಯೂಸ್ ಗಳು ಸ್ಪ್ರೆಡ್ ಆಗೋದು ಬಂದಿದೆ. ಕ್ಲಿಯರ್? ಬ್ರೂಡ್ ಪ್ಯಾರಾಸಿಟಿಸಮ್ ಅಂತ ಕರಿತೀವಿ. ಬ್ರೂಡ್ ಪ್ಯಾರಾಸಿಟಿಸಮ್, ಪರಾವಲಂಬಿ ಜೀವ ಅಂತ ಕರಿತೀವಿ. ಅಷ್ಟು ಅಂದ್ರೆ ಅಷ್ಟು ಬುದ್ಧಿ ಜೀವಿಗಳಲ್ಲ, ಅಷ್ಟಕ್ಕೆ ಏನ ಅದ್ರ ಲೆಕ್ಕಕ್ಕೆ ವಾಸ್ತಿಗೆ ಇದನ್ನ ಮಾಡ್ತದ. ಹಾಗೆ ಅದು ಮೊದ್ಲಿಂದ ಇದೆ. ಅದು ನೋಡ್ರಿ ಎಷ್ಟು ಅಡಾಪ್ಟೇಷನ್ ಮಾಡ್ಕೊಂಡಿದೆ. ಮೊದ್ಲಿಂದನೂ ಹಂಗೆ ಇದೆ. ನೇಚರ್ ರೂಲ್ ಪ್ರಿನ್ಸಿಪಲ್ ಹೆಂಗಿದೆ ನೋಡ್ರಿ. ಒಂದು ಎಗ್ಗಿಗೆ, ಒಂದು ಪಕ್ಷಿ ಎಗ್ಗನ್ನ ಅದು ಇನ್ನೊಂದು ಎಗ್ ಇನ್ಕ್ಯುಬೇಷನ್ ಮಾಡ್ತದೆ. ಬ್ರೂಡ್ ಪ್ಯಾರಾಸಿಟಿಸಮ್ ಅಂದ್ರೆ ಪರಾವಲಂಬಿ ಜೀವಿಗಳು ಅಂತ ಕರಿತೀವಿ. ಕಾಗೆ ಜಾನ ಅಂತೇಳಿ ನೀವು ಯಾರದಲ್ಲ ಅಂತಾರ್ರಿ, ಅಂತಾರ. ಜಾನ ಅಲ್ಲ, ಮನುಷ್ಯಕ್ಕಿಂತ ಬುದ್ಧಿಜೀವಿಗಳು ಯಾವಿಲ್ಲ ಹೇಗೆ ಅಂತಾರ್ರಿ. ಅಂತಾರ ಅನ್ನೋದು ಬೇರೆ. ಇವ ನೋಡ್ರಿ, ಇವ ಏನಾಗ್ತಾವ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಾವ. 2 ತಲೆ ಹಾವಿದ ಅಂತಾರಲ್ರಿ, ಒಂಟಿ ನೀರ್ ಸ್ಟೋರ್ ಮಾಡ್ತದ ಅಂತಾರಲ್ರಿ, ಅಂತಾರಲ್ಲಿ ಬಂದು 25-30 ವರ್ಷ ಮಟ್ಟ ಹಿಂಗ ಬಂದೈತಿ. ಕ್ಲಿಯರ್? ಹೇಳಿ ಏನ
ಹೇಳಿ Any question? ಅಕ್ಟೋಪಸ್ ಬಗ್ಗೆ ಹೇಳಿದ್ ಸರ್. ಹೌದು ಸರ್. 9 ಬ್ರೈನ್ ಮತ್ತೆ 9 brains and 3 hearts. 3 ಹಾರ್ಟ್ಸ್ ಅಂದ್ರೆ ಸರ್. ಈಗ ಹ್ಯೂಮನಿಗೆ ಕಂಪೇರ್ ಮಾಡಿದ್ರೆ 1 ಹಾರ್ಟ್ ಮತ್ತೆ 1 ಬ್ರೈನ್ ಇದೆ ಸರ್. ಅದರಿಂದ ನಾವು ಏನ್ ಮಾಡ್ತೀವಿ, ದೇಹದ ನಿಯಂತ್ರಣ ಮಾಡ್ಕೊಳ್ತೀವಿ. ಅದೇ ಒಬ್ಬ ವ್ಯಕ್ತಿಗೆ ಅಥವಾ ಹಾವು ಹೇಳಿದ್ರೆ ಸರ್, ಒಂದು ದೇಹದಲ್ಲಿ 2 ಇರುತ್ತೆ ಹಾವು, ಅಲ್ಲಿ 2 ಬ್ರೈನ್ ಇರ್ತದೆ ಸರ್. ಅವಾಗ ಇಲ್ಲಿ ಅಕ್ಟೋಪಸ್ ಅಲ್ಲಿ 9 ಇರ್ತದೆ ಸರ್ ಬ್ರೈನ್. ಅವು ತನ್ನ ದೇಹನ ಹೇಗೆ ನಿಯಂತ್ರಣ ಮಾಡ್ಕೊಳತ್ತೆ ಅಲ್ಲಿ? ನೋಡ್ರಿ 9 ಬ್ರೈನ್ ಹತ್ರ ಒಂದೇ ಕಡೆ ಇರುವುದಿಲ್ಲ. ಹಾಂ ಒಂದೊಂದು ಆರ್ಮಿಗೆ ಒಂದೊಂದು ಬ್ರೈನ್ ಇರ್ತದೆ. ಆಮೇಲೆ 8 ಆರ್ಮ್ ಇರ್ತದೆ ಗೊತ್ತೈತಿ ಅಕ್ಟೋಪಸ್ಸಿಗೆ. ಒಂದು ಬಾ ಹಿಂಗ್ ಹೋಯ್ತದ, ಒಂದು ಬಾ ಹಿಂಗ್ ಹೋಯ್ತದ, ಹಿಂಗ್ ಇಳ್ಕೊಂತದ, ನಡುವೆ ಒಂದು ಬ್ರೈನ್ ಇರ್ತದೆ. ಓಕೆ, ಹಂಗ ಅವೆಲ್ಲ ಇಂಡಿವಿಜುವಲ್ ಬ್ರೈನ್ ಇಂಡಿವಿಜುವಲ್ ಆರ್ಮ್ನ ಹ್ಯಾಂಡಲ್ ಮಾಡ್ತಾವ. ತಿಳಿತಾ? ಇಂಡಿವಿಜುವಲ್ ನಮ್ಮ ಬಾಡಿ ಒಂದು ಹಾರ್ಟ್ ಬ್ರೈನ್ ಇದನ್ನ ಮೇಂಟೈನ್ ಮಾಡತ್ತಂದ್ರೆ ಒಂದು ಆರ್ಮ್ನ ಮೇಂಟೈನ್ ಮಾಡಕ್ ಒಂದು ಬ್ರೈನ್ ಇರ್ತದೆ. ಹಂಗೆ ಅದ್ರ ನರ್ವಸ್ ಸಿಸ್ಟಮ್ ಅದೆಲ್ಲ ಬೇರೆ. ಮತ್ತೇನು ಸರ್ ಏನಂದ್ರೆ, ಈಗ ಎನಿಮಲ್ ಸ್ಟೋರ್ ಮಾಡ್ತೀರ ಅಂತ ಹೇಳಿದ್ರೆ ಸರ್, ಅದು ನಿಯರ್ಲಿ 3 ಶತಮಾನ ಅಂದ್ರೆ 300 ವರ್ಷ 300 ವರ್ಷ 300 ವರ್ಷವರೆಗೂ ಸ್ಟೋರ್ ಮಾಡ್ತೀರಿ. ಬಟ್ ಆದ್ರೆ ಕೆಮಿಕಲ್ಸ್ ಸರ್, ಈಗ ಎಲ್ಲದಕ್ಕೂ ಅಂತ ಲೈಫ್ ಸ್ಪ್ಯಾನ್ ಇದೆ. ಬೋರಾಕ್ಸ್ ಮತ್ತೆ ಇನ್ನೊಂದು ಯಾವ್ದು ಇದು ಮಾಡ್ತಾರ, ಫಾರ್ಮಲಿನ್. ನಾನು ಏನಿದೆ ನೋಡ್ರಿ, ನಾ ಈ ಮ್ಯೂಸಿಯಂನಾಗ ನಾ ಏನ್ ಮೇಂಟೈನ್ ಮಾಡತ್ತೀನಲ್ಲ, ಈ ಫಾರ್ಮಲಿನ್ ಒಮ್ಮೆ ಹಾಕಿರಂಗಿಲ್ರಿ ಅವನ್ನ. ಪ್ರತಿ 1 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತೀನಿ. ನಾನು ಅಂದ್ರ 5 ಮಂದಿ ವರ್ಕ್ ಮಾಡ್ತಾರ್ರಿ. ಓಕೆ, ನನ್ನ ಅಂದ್ರ 5 ಮಂದಿ ವರ್ಕ್ ಮಾಡ್ತಾರ ಅಟೆಂಡರ್ಸ್. ಪ್ರತಿ ವರ್ಷ ಚೇಂಜ್ ಮಾಡ್ತೀವಿ ನಾವು. ಅದು ಹಳದಿ ಆಗ್ತದ ರೀ ಬಣ್ಣ, ಹಂಗಾಗಿ ಚೇಂಜ್ ಮಾಡ್ಕೊಂತ ಇರ್ತೇವೆ. ಅವ್ನು 300 ವರ್ಷ ಮಟ್ಟ ಇರಂಗಿಲ್ರಿ, ಇಟ್ಟು ಕರ್ರೋಗ ಆಗ್ಬಿಡೋದು. ಓಕೆ, ಮತ್ತೆ ಇವಾಗ ಸೈನ್ಸ್ ಪ್ರಕಾರ ಜೀವಿಗಳನ್ನ ಅಥವಾ ಬೇರೆ ಪ್ರಾಣಿಗಳನ್ನ ರಿಪೋರ್ಟ್ ಮಾಡ್ತೀವಿ, ಹೌದ್ರಿ? ಇವಾಗ ಲಿಸ್ಟಿಕ್ ಹುಳ ಐತ್ರಿ, ಬೆಕ್ಕ ಐತ್ರಿ, ಇವನ್ನ ಪಬ್ಲಿಕ್ ಆಗಿ ರಿಪೋರ್ಟ್ ಮಾಡಿದ್ರೆ ಅವನ್ನ ಹಿಡಿದು ಮತ್ತೆ ಅವರ ಅಳಿವಿನಂಚಿಗೆ ನಾವೇ ತೊಳೆದಂಗ. ಈಗ ನಾ ಅದೇ ಹೇಳಿದೆ, ವನ್ಯಜೀವಿ ಕಾಯ್ದೆ ಅಂತ ಇರ್ತದ. ನಾನ್ ನೀವು ಮಾಡ್ರಿ ಅಂತ ಹೇಳತ್ತಿಲ್ಲ, ಹಿಂಗ ಮಾಡಾಕತ್ತಾರ ನೀವು ಇದನ್ನ ಇಂಥ ಎನಿಮಲ್ಸು ಅದಾವ ಹಿಂಗೆಲ್ಲ ಯೂಸ್ ಮಾಡತ್ತಾರ ಅಂತ ಹೇಳತ್ತೀನಿ. ನೀವು ತಗೊಂಡ್ ಬಂದ್ ಸಾಕ್ರಿ ಅಂತ ಹೇಳತ್ತೀರಿ. ನಮ್ದು ರಿಪೋರ್ಟ್ ಕೊಡ್ತೀವಿ ಸರ್, ರಿಪೋರ್ಟ್ ನಾವು ಕೊಟ್ಟಿದ್ಮೇಲೆ ಬೇರೆಯವ್ರು ನೋಡಿ ಅದನ್ನ ತಗೋಬಹುದಲ್ಲ ಅಂತ. ಎಸ್, ಅದು ಕರೆ ಬಿಟ್ರಿ. ಆಮೇಲೆ ಯಾವ್ದೋ ನಾ ಏನೋ ಬರೆದ್ರು ಕೂಡ ಅದಕ್ಕೊಂದು ಕಾಯ್ದೆ ಇರ್ತದ, ವನ್ಯಜೀವಿ ಕಾಯ್ದೆ 1972 ಪ್ರಕಾರ ನಾವು ಯಾವುದೇ ಎನಿಮಲ್ಗಳನ್ನ ಹಂಟ್ ಮಾಡೋದಿಲ್ಲ, ಅವ್ನ ಎದಕ್ಕೂ ಕಮರ್ಷಿಯಲ್ ಯೂಸ್ ಮಾಡ್ಕೋಬೇಕಂತಂದ್ರೆ ಅದಕ್ಕೊಂದು ರೂಲ್ಸ್ ಇರ್ತದೆ. ಆ ರೂಲ್ಸ್ ಅನ್ನ ಅದಕ್ಕೆ ಲೈಸೆನ್ಸ್ ಇರ್ತದೆ, ಅದನ್ನ ತಗೊಂಡು ಕ್ಯಾಸ್ ಮಾಡ್ಬೇಕು. ಅದ್ ಬಿಟ್ರೆ ಅದ್ ಮಾಡಕ್ ಅದಕ್ಕೂ ಇದು ತಿರುಪತಿ ತಿಮ್ಮಪ್ಪ ದೇವರೊಳಗೆ ಪುನಃ ಯೂಸ್ ಮಾಡ್ತಾರೆ. ಅವ್ರು ಹಂಗ ಐದು ತಗೊಂಬ ಅಲ್ಲಿ ಸಿಕ್ಕತ್ ಕಾರ್ಡ್ ತೊಗೊಂಬಂದ್ ಇಡಂಗಿಲ್ಲ ಕೇಸ್ನ್ಯಾಗ. ಅದನ್ನ ಅದಕ್ಕೊಂದು ಲೈಸೆನ್ಸ್ ಇರ್ತದ, ಆ ಲೈಸೆನ್ಸ್ ಅನ್ನು ಫಾಲೋ ಮಾಡ್ತಿರ್ತಾರ ಅವ್ರು, ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಿರ್ತಾರ. ಹಂಗ ರೂಲ್ಸ್ ಫಾಲೋ ಮಾಡ್ತಾರೆ. ತಿಳಿತಾ? ಕ್ಲಿಯರ್? ಹಂಗೆ ಹುಚ್ಚರ್ಗತೆ ಹೋಗ್ತಂಗಿಲ್ಲ. ಅದ್ರಾಗ ನಮ್ದು ಹೇಳ್ತೇನೆ, ನಮ್ಮ ಭಾರತದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಭಾರಿ ಸ್ಟ್ರಾಂಗ್ ಇದೆ ರೀ. ಒಂದ್ ಯಾವ್ದೋ ಎನಿಮಲ್ ಸತ್ರು ಕೂಡ ನೀವು ತಗೊಂಬರೋಂಗಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ತಗೊಂಬರ್ಬೇಕು ನೀವು. ಬೇರೆ ಚೀನಾದೊಳಗ ಹೆಬ್ಬ ಕಟ್ ಮಾಡ್ತಾರ, ಏನೋ ಇಲಿಗಳು ತಿಂತಾರಲ್ಲ, ನಮ್ಮಲ್ಲಿ ಹಂಗಿಲ್ಲ. ಪ್ರಾಣಿಗಳನ್ನ ನಾವು ದೇವರ ಸ್ವರೂಪವಾಗಿ ನೋಡ್ತೀವಿ. ಓಕೆ, ಹಾಗಾಗಿ ನಾವು ಎಲ್ಲ ಅಂದ್ರೆ ಅದಕ್ಕೂ ಕೂಡ ಈ ಪ್ರತಿಯೊಂದು ನಾವು ಜೀವಿ ಅವು ಜೀವನೇ, ಪ್ರತಿ ಜೀವಿಗೂ ಬದುಕೋ ಹಕ್ಕಿದೆ. ಹಾಗಾಗಿ ಅದಕ್ಕೊಂದು ಕಾನೂನು ಕಾಯ್ದೆಗಳನ್ನ ಮಾಡಿದ್ದಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 97, ವನ್ಯಜೀವಿ ಕಾಯ್ದೆ 1972. ಆ ಆಕ್ಟ್ ಮುಖಾಂತರ ಅವನ್ನ ಸಾಕಿ ಇದು ಮಾಡಿ. ಕ್ಲಿಯರ್? ನೆಕ್ಸ್ಟ್. ಓಕೆ, ಹ್ಯಾಪಿ ಆದ್ರಿ ಇವತ್ತು? ಹೊಸ ನಾಲೆಜ್ಗಳು ತಗೊಂಡ್ರಿ. ನೀವು ಇವತ್ತೇನು ಕುಂತಿರಲ್ಲ, ಭಾರಿ ಲೆಕೆಸ್ಟ್ ಪರ್ಸನ್ಸ್. ಓಕೆ, ಯಾಕಂದ್ರೆ ಈಗ ಹೊರಗಿನ ಜಗತ್ತನ್ನ ಬೇರೆ ಇದೆ. ಈಗ ನೀವು ಯಾವ ಸುಳ್ಳು ಹೇಳಿದಂದ್ರೆ ಈಗ ಏನಾರು ಹೇಳ್ಯವ ಅವ ಏನು ಹೇಳ ಪಟ್ನ ಮೊಬೈಲ್ ತಗೋ ಚಾಟ್ ನೀವು ಹೇಳ್ದ ಕರೆಕ್ಟ್ ಆಗಿ ತಿಳಿದವ ತಪ್ಪ ಫಾಟ್ ಅಂತ ಹೊಡಿದ. ನಾ ಇಲ್ಲಿ ಇದ್ರ ಬುಕ್ನಾಗೆಲ್ಲ ನೋಡಿದೆ, ರಿಸರ್ಚ್ ಪೇಪರ್ನಾಗೆಲ್ಲ ನೋಡಿದೆ, ಎಷ್ಟು ಸುಳ್ಳು ಐತಿಲ್ಲ ಏನೇನು ಹಿಂಗೆ ಥಿಂಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ನೀವು. ವೈಜ್ಞಾನಿಕ ಪ್ರತಿ ಕ್ಷಣನೂ ವಿಜ್ಞಾನ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಹಿಂಗೆ ಹಿಂಗೆ ಯಾವುದೇ ಹೇಳಿದ್ರು ಕೂಡ ಕಪ್ಪೆಗಳ ವಿಷಕಾರಿ ಇದಾವ ಅಂತಂದ್ರೆ ಅವು ಚೆಕ್ ಮಾಡ್ಬೇಕು, ನಮ್ಮಲ್ಲಿ ಅದಾವಿಲ್ಲ, ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ವಿಷಕಾರಿ ಕಪ್ಪೆ ಇದೆ ಅಂತಂದ್ರೆ ಆಫ್ರಿಕಾದಲ್ಲಿ ಇದೆ, ಸೌತ್ ಆಫ್ರಿಕಾದಲ್ಲಿ. ಹಿಂಗೆಲ್ಲ ಚೆಕ್ ಮಾಡ್ಬೇಕು. ಕ್ಲಿಯರ್? ಓಕೆ, ಎಲ್ಲರೂ ಕ್ಲಿಯರ್? ಎಲ್ಲರಿಗೂ ಕ್ವಶನ್ಸ್ಗೆ ಆನ್ಸರ್ ಸಿಗ್ತಾ? ತೃಪ್ತಿ ಆದ್ರಿ? ಮತ್ತೇನೋ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಸಣ್ಣ ಬಿಡ್ಬೇಡ್ರಿ. ನಾನು ಒಂದೊಂದು ದಿವ್ಸ ಸಿಗೋದು. ಓಕೆ, ವುಮೆನ್ ತ್ರೀ ಚೇಂಬರ್ ಹಾರ್ಟ್, 4 ಚೇಂಬರ್ ಹಾರ್ಟ್. ಉಭಯವಾಸಿ ಪ್ರಾಣಿಗಳು ಮತ್ತು ಸಸ್ತನಿಗಳು. 3 ಚೇಂಬರ್ ಹಾರ್ಟ್ ಉಭಯವಾಸಿ ಪ್ರಾಣಿಗಳು.
ಹೀಗೆ ಡಿಫ್ರೆನ್ಶಿಯೇಷನ್. ಮೇಡಮ್ ಅದು ಏನಾರ ಈಗೂ ಇತ್ತಂದ್ರೆ ತೊಂಬರಿ ಮೇಡಮ್, ಅದನ್ನ ಈಗ ಅದನ್ನ ಭಾಳ ಹೋರಾಟ ಮಾಡಿದ ಅದ್ರ ಬಗ್ಗೆ. ಯಾವುದೋ ಇದು ಯಾಕೆ ಹಿಂಗೆ ಆಗ್ತದೆ ಗೊತ್ತೈತನ್ರಿ ಮೇಡಮ್, ಇದು ಯಾಕೆ ಹಿಂಗೆ ಆಗ್ತದೆ ಗೊತ್ತೈತನ್ರಿ. ಒಂದು ಹಿಂಗೆ ಇದನ್ನಾಗಿದ್ದ ಅಲ್ಲೇ ಸೆಟಪ್ ಮಾಡೋರು ಶಾಲಾ ಶಿಕ್ಷಕರು ಅಷ್ಟೇ ಇರ್ತಾರೆ. ಅದು ಅಲ್ಲಿಂದಲ್ಲೇ ಅಲ್ಲೇ ಅದು ಏನಾಗ್ತದ. ಹಾ ಅದ ಅಲ್ಲ, ನನಗೂ ಹಂಗ ಕಲಿಸ್ಯಾರ. ಅದು ಅದ ವಿಚಾರ ಮಾಡಾಕತ್ತೆ. ಅದ ಈಗ ವಿಜ್ಞಾನ ಶಿಕ್ಷಕರಾದ ನಾವು ವಿಚಾರ ಮಾಡ್ಬೇಕ್ರಿ. ಇವ್ರು ಹಿಂಗೆ ಹೇಳಾಕತ್ತ ಅಂದ್ರೆ ಯಾರೋ ಬಂದು ಹೇಳಾಕತ್ತಾರ ಅಂದ್ರೆ ನಾವು ನಂಬೋಂಗಿಲ್ಲ. ಅದನ್ನ ಮೊದ್ಲಕ್ಕೆ ನೀವು ವೆರಿಫೈ ಮಾಡ್ಬೇಕು, ಎಲ್ಲ ಚೆಕ್ ಮಾಡ್ಬೇಕು, ಬುಕ್ಗಳು ನೋಡ್ಬೇಕು, ಇವು ಸರಿ ಮಾಡಾತಾರ ಸರಿ ಹೇಳಾತಾರ ನೋಡ್ಬೇಕ್ರಿ. ಅಂದಾಗ ನೀವು ಕನ್ಕ್ಲೂಷನ್ ಬಂದು ನೀವು ಇದನ್ನ ಮಾಡ್ಬೇಕು. ಆಮೇಲೆ ಆ ಸೆಟ್ ಅಲ್ಲೇ ಶಿಕ್ಷಕರ ನಡುವೆ ಆಗೋದ್ರಿಂದ ಅವ್ರೊಂದು 15-20 ವರ್ಷ ಸರ್ವಿಸ್ ಹಿಂದ್ ಮಾಡಿದವ್ರು ಇರ್ತಾರ, ಅವ್ರು ಏನೋ ಒಂದು ಸೆಟ್ ಮಾಡಿ ಹೋಗ್ತಾರ. ಅಲ್ಲಿಂದಲೇ ಯಾವಾಗ ಅಲ್ಲಿ PhD ಸ್ಟೂಡೆಂಟ್ ಬರ್ತಾನಲ್ಲ ಅವಾಗ ಕ್ವಶನ್ ಸ್ಟಾರ್ಟ್ ಆಕೈತಿ. ಓಕೆ, ಈಗ ವಿಜ್ಞಾನಿಗಳು ಯಾರು ಬಂದ ಹೌದು ನಾವು ಅದೇ ಹೇಳ್ತಿಲ್ಲ, ಪ್ರತಿಯೊಂದು ಪಾಠಗಳನ್ನ ಸೆಟ್ ಮಾಡ್ಬೇಕಂದ್ರ ಅದಕ್ಕೊಂದು ರೆಫರೆನ್ಸ್ ಇರ್ತದೆ. ಅದನ್ನ ರೆಫರೆನ್ಸ್ ಇಟ್ಟೆ ಪಾಠಗಳನ್ನ ತಯಾರು ಮಾಡ್ಬೇಕು. ಕ್ಲಿಯರ್? ಹಿಂಗಾಗಿ ಅದಕ್ಕಾಗಿದೆ ಅವ್ರಿಗೆ ನಾವು. ಓಕೆ, ಥ್ಯಾಂಕ್ ಯು. ಹಾಂ ಸೆಟ್ ಮಾಡುದಿಲ್ರಿ, ಅದು ಇದಕ್ಕ ಅದು ಹೊಂದತಿಲ್ಲ ಅಷ್ಟ. ಅಂದ್ರ ಆ ರೀಸನ್ ಅವ್ರು ಸ್ಟಡಿ ಮಾಡ್ತಾರ. ಆ ಬಿಟ್ಟು ಫಸ್ಟ್ ಯಾವ್ದೋ ಹೋಗಿ ಒಂದು 5-6 ತಿಂಗಳು ಸ್ಟಡಿ ಮಾಡ್ತಾರೆ. ಆ ಹ್ಯಾಬಿಟ್ ಇಟ್ಟು ಈ ಹ್ಯಾಬಿಟ್ ಇಟ್ಟು ಒಂದ್ 10 ಮಂದಿ ವಿಜ್ಞಾನಿಗಳು ಕಳಿಸ್ತಾರ. ಅಲ್ಲಿ ಅದೆಲ್ಲ ಕರೆಕ್ಟ್ ಆಗಿ ಹೊಂದೈತಿ ಅಂತ ರೀಜನ್, ಅದ್ರ ಹ್ಯೂಮಿಡಿಟಿ ಎಲ್ಲ ಸ್ಟಡಿ ಮಾಡಿ ಇಲ್ಲಿ ಬಂದು ಚೆಕ್ ಮಾಡ್ತಾರೆ. ಭಾರತ ದೇಶದೊಳಗೆ ಸ್ಟಡಿ ಮಾಡ್ತಾರೆ ಈ ರೀಜನ್ ಎಲ್ಲೈತಿ, ಈ ರೀಜನ್ ಇದು ಹೊಂದ್ಕೊತೈತೆ, ಅದು ಕರೆಕ್ಟ್ ಐತೆ, ಸಿಮಿಲಾರಿಟೀಸ್ ಐತೆ, ಅದನ್ನ ಇಟ್ಕೊಂಡು ಬಂದು ಇದು ಮಾಡ್ತಾರೆ. ಅಂದಾಗ ಇದನ್ನ ಮಾಡ್ತಾರೆ. ಎಲ್ಲರೂ ತಗೊಂಬಂದು ಕರ್ನಾಟಕದಾಗ ಇಟ್ಟೆ, ಎಲ್ಲರೂ ತಗೊಂಬಂದು ಇದ್ರಾಗ ಇಟ್ಟೆ ಏನು ಬರಲ್ಲ. ಅದಕ್ಕೆ ಅದರದೇ ಆದ ಒಂದು ಅಡಾಪ್ಟೇಷನ್ ಇರ್ತದ, ಪರ್ಟಿಕ್ಯುಲರ್ ಇರ್ತದೆ. ಕ್ಲಿಯರ್? ಮತ್ತೆ ಕ್ವಶನ್ ಅದ? ಓಕೆ ಸರ್, ಆಮಿದ್ ಹೇಳಿದಲ್ಲ ಅವಾಗ, ಆಮಿ ಹೈಯೆಸ್ಟ್ ಲೈಫ್ ಸ್ಪ್ಯಾನ್ ಒಂದೈತೆ ಸರ್. ಅದು ಏನ್ ರೀಸನ್ ಸರ್ ಹೈಯೆಸ್ಟ್ ಲೈಫ್ ಸ್ಪ್ಯಾನ್ ಒಂದಕ್ಕೆ? ಹಾರ್ಟ್ ಬೀಟ್ ಅದು ಸ್ಲೋ ಆಗ್ತಿರ್ತದೆ, ನಮ್ ಫಾಸ್ಟ್ ಆಗ್ತಿರ್ತದೆ. ಆಮೇಲೆ ಅದ್ರದ್ದು ಡೈಜೆಷನ್, ಹಾರ್ಟ್ ಬೀಟ್ ಒಂದ ಕಾರಣ, ಬೇರೆ ಬೇರೆ ಅದನ್ನ ಹೇಳಿಲ್ಲ, ಡೈಜೆಷನ್ ಅವೆಲ್ಲ ಕಾರಣ ಆಗ್ತದೆ. ಅದ್ರದ್ದು ಮೂವ್ಮೆಂಟ್ ಎಲ್ಲ ಇದನ್ನಾಗ್ತದೆ. ಹಾಗಾಗಿ ಅದ್ರ ಲೈಫ್ ಸ್ಪ್ಯಾನ್ ಹೆಚ್ಚಿಗೆ ಆಗ್ತದೆ. ಆಹಾರ ಪದ್ಧತಿ, ಆಹಾರ ಜೀರ್ಣಕ್ರಿಯೆ, ಆಮೇಲೆ ಹಾರ್ಟ್ ಬೀಟ್ ಇವೆಲ್ಲ ಅದಕ್ಕೆ ಇದನ್ನಾಗ್ತಾವ. ಕ್ಲಿಯರ್? ಆಯ್ತಲ್ಲ? ತೃಪ್ತಿ ಆದ್ರಲ್ಲ ಮತ್ತೆ? ಓಕೆ, ಲಾಸ್ಟ್ ಥ್ಯಾಂಕ್ ಯು ಟು ಎವ್ರಿವನ್. ರೀಜನಲ್ ಸೈನ್ಸ್ ಸೆಂಟರ್ ಡೈರೆಕ್ಟರ್ ಆಗಿರೋದ ವೀರಣ್ಣ ಬೋಳಿ ಶೆಟ್ಟಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗಾಗಿ ಮತ್ತು CF ಚಂದೂರ್ ಸರ್ ಅವರಿಗೆ ಮತ್ತು ವಿಶಾಲಾಕ್ಷಿ ಮೇಡಮ್ ಅವರಿಗೆ ಹಾಗೂ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಮೇಲೆ ನನ್ನ ಹಿರಿಯರಾದ ಪ್ರೊಫೆಸರ್ ಶಿವಪ್ರಸಾದ್ ಸರ್ ಅವರಿಗೆ, ಕುಲಕರ್ಣಿ ಸರ್ ಅವರವರಿಗೆ ಮತ್ತು ದೇವಲಾಪುರ್ ಸರ್ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಅನಂತ ಧನ್ಯವಾದ. ಇಷ್ಟು ಪೇಷನ್ಸ್ ಇಂದ ನನ್ನ ಮಾಹಿತಿಯನ್ನು ಕೇಳಬೇಕು. ಓಕೆ, ಥ್ಯಾಂಕ್ಸ್ ಸೋ ಮಚ್. ಯಾವಾಗ ಬೇಕಾದಾಗ ಬರ್ರಿ ಮ್ಯೂಸಿಯಂಗೆ. ಓಕೆ, ಹೊಸ ವಿಚಾರಗಳನ್ನ ತಗೊಂಡ್ರಿ. ನಿಮ್ಮ ವಿಚಾರಗಳು ಈ ಸಮಾಜದಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ಅವು ರಾಜಕೀಯವಾಗಿ ಸ್ವೀಕಾರ ಆಗಿರಬೇಕು, ಸಾರ್ವಜನಿಕವಾಗಿ ಒಪ್ಪಬೇಕು, ಆರ್ಥಿಕವಾಗಿ ಲಾಭದಾಯಕವಾಗಿರ್ಬೇಕು, ಆಡಳಿತಾತ್ಮಕ ಒಪ್ಪಂಗಿರ್ಬೇಕು, ಕಾರ್ಯಸಿದ್ಧಿ ಅವಂಗಿರ್ಬೇಕು, ಕಾನೂನಲ್ಲಿ ಅವು ಒಪ್ಪಬೇಕು, ಭಾವನಾತ್ಮಕವಾಗಿ ಅವು ಒಪ್ಪಂಗಿರ್ಬೇಕು, ಪರಿಸರ ಒಪ್ಪಬೇಕು. ಆಗ ಮಾತ್ರ ನಿಮ್ಮ ವಿಚಾರಗಳು ಈ ಸಮಾಜದಲ್ಲಿ ಕಾರ್ಯರೂಪಕ್ಕೆ ಬಂದು ಯಶಸ್ವಿ ಆಗ್ತವೆ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ಸ್ ಸೋ ಮಚ್. ಏನು ಇವತ್ತು ನಾನು ನಿನಗೆ ಹೇಳುವ ಪಾಠ ಅಲ್ಲ. ಈಗ ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಒಂದು ಪ್ಯಾರಾ ಸಾಕು ಅಷ್ಟೇ, ಭಾಳ ಅಲ್ಲ. ಅದನ್ನ ದಿವಸ ಬರೆಯುವಂತ ಒಂದು ಪರಿಪಾಠ ಹಾಕ್ಕೊಳ್ರಿ ಅಂದ್ರೆ ನಿಮಗೆ ಬರೀಲಿಕ್ಕೆ ಈಸಿ ಆಗ್ತದೆ. ಒಂದು ತಿಳ್ಕೊಳ್ರಿ, ಈ ನ್ಯೂಸ್ ಪೇಪರ್ ಮಾಡ್ತಾರಲ್ಲ, ನ್ಯೂಸ್ ಪೇಪರ್ ಎಡಿಟರ್ ದಿವಸ ಬರೆಯಬೇಕವ. ಅದಕ್ಕೆ ಟೀಚರ್ ಆದವರು ದಿವಸ ಒಂದು ಸ್ವಲ್ಪ ಪೆನ್ ಹಿಡಿಬೇಕು, 4 ಲೈನ್ ಬರೀಬೇಕು.
ಈಗ ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಕೊರೋನಾ ಬಂದ ಟೈಮ್ನಾಗ ಲಾಕ್ಡೌನ್ ಇದ್ದಾಗ ಎಲ್ಲ ನಾವು ಲಾಕ್ಡೌನ್ ಪೀರಿಯಡ್ನಾಗ ಇದ್ವಿ. ನಾನು ಮನೆಯೊಳಗೆ ದಿವಸ 6 ರಿಂದ 7 ಮುಂಜಾನೆ ಕೂತ್ಕೊಂಡು ಟೇಬಲ್ ಕುರ್ಚಿ ಹಾಕೊಂಡು ಅಗದಿ ಕಟ್ಟು ನಿಟ್ಟಾಗಿ ತಿಳಿದದ್ದು ಬರೀತಿದ್ದೆ. ಮಾಡಿಕೊಂಡ ಹೆಂಡತಿಗೆ ಇನ್ನೊಮ್ಮೆ ಪರಿಮ ಪತ್ರ ಬರೀ ಅದು ನಡೀತದ. ಅಥವಾ ಮತ್ತೊಂದು ಏನು ಸಾಧ್ಯದನೋ ಅದನ್ನ ಬರ್ಕೊಂಡು ಇವತ್ತು ನೀವು ನಮ್ಮ ಮನೆಗೆ ಬಂದ್ರೆ ಸುಮಾರು 25 ನೋಟ್ಬುಕ್ ನಾನು ತುಂಬಿದ್ದು ತೋರಿಸ್ತೀನಿ. ದಿವಸ ಒಂದು. ಅದು ಹೆಂಗಂದ್ರೆ 1 ತಾಸಿನ ಅವಧಿ ಒಳಗೆ ಕುಮಾರವ್ಯಾಸ ಇದನ್ನ ಇದ್ರ ಕುಮಾರವ್ಯಾಸ ಇದು ಮಹಾಭಾರತ ಬರೆದರಲ್ಲ ಅವರು ವಾಲ್ಮೀಕಿ ಋಷಿಗಳು ನಾರಾಯಣನ ಗುರಿ ಮುಂದಕ್ಕೆ ಒತ್ತಿ ಅರಿವಿ ಹಾಕೊಂಡು ಕೂಡ್ತಿದ್ದಂತ ಅವನ ಒತ್ತಿ ಪಂದ್ಯ ಒಣಗು ತನಕ ಬರೀತಿದ್ದಂತ. ಹಂಗ 1 ತಾಸಿನ ಅವಧಿ ಒಳಗೆ ನಾನು ಹೆಂಡತಿ ನನಗೆ ಚಹಾ ಮಾಡಿ ತಂದು ಕೊಡು ತನಕನೂ ಬರೀತಿದ್ದೆ. ಸಿಂಪಲ್. ವೈಜ್ಞಾನಿಕವಾಗಿ ಲವ್ ಲೆಟರ್ ಬರೀಲಿಕ್ಕೆ ಸಾಧ್ಯ. ವೈಜ್ಞಾನಿಕವಾಗಿ ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ದಂಗ ಒಂದು ಲವ್ ಹಾರ್ಮೋನ್ ಅದ. ಬಹಳ ಮಂದಿ ಗೊತ್ತಿಲ್ಲ. ಆಸಿಟೋನು ಮತ್ತು ಇವು ಏನೋ ಆಕ್ಸಿಟೋಸಿನ್ ಅವ್ರಿಗೆ ಗೊತ್ತದ ನೋಡ್ರಿ. ಎಲ್ಲ ನಿಮ್ಗೇನು ಆಗ್ತಾವಲ್ಲ, ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು ಏನೇನೋ ಮಾಡೋದು. ಇವೆಲ್ಲ ಅಡ್ರಿನಲಿನ್ ಹಿಡಿದು ಹಾರ್ಮೋನ್ಗಳ ಬಗ್ಗೆ ಬರೆದ್ರ ಅದ ಒಂದಾದಿದ್ರಿ. ಲವ್ ಲೆಟರ್ ಬರ್ತಿದ್ವಲ್ಲ ಹಾರ್ಮೋನ್ ಸಿಕ್ರೇಷನ್ ಒಂದು ಇನ್ನೊಂದು ಭಾಗ ಇದೆ. ಅದು ನೀವು ಹಂಗ ಲವ್ ಲೆಟರ್ ಅಂದ್ಕೊಳ್ಳಿ ಏನೋ ಅಂತ ಅನ್ಬೇಡ್ರಿ. ಬರೀ 10 ಲವ್ ಆಗಿದ್ದು ಸೈಂಟಿಫಿಕ್. ನಾನು ನಿಮ್ಗೆ ಅದೇ ಹೇಳಿದೆ, ಬ್ಯಾಕ್ಟೀರಿಯಾ ಕನ್ನಡದಾಗ ಏನಂತಾರಂದ್ರೆ ಅಣುಜೀವಾಣು ದಂಡಾಣು. ನೋಡ್ರಿ, ನಾ ಯಾಕೆ ಹೇಳಿದೆ ಅಂದ್ರೆ ಪುಸ್ತಕಗಳನ್ನ ಓದ್ಬೇಕು. ಫಸ್ಟ್ ಪುಸ್ತಕ, ಆಮೇಲೆ ಜಾಲತಾಣ. ಸರ್ ಅರವಿಂದ್ ಕುಲಕರ್ಣಿ ಸರ್ ಹೇಳ್ತಿದ್ರು, ಫಸ್ಟ್ ಪುಸ್ತಕ ಫೋಕಸ್ ಮಾಡೋದು ಪುಸ್ತಕ ಮೇಲೆ ಮಾಡ್ಬೇಕು. ಪುಸ್ತಕ ಮೇಲೆ ಮಾಡಿದ್ರೆ ಆಮೇಲೆ ಜಾಲತಾಣ ಹೋಗಿ ಫಸ್ಟ್ ಪುಸ್ತಕ ರೆಫರೆನ್ಸ್ ಮಾಡ್ರಿ. ಓಕೆ, ಇದು ಕೃಷ್ಣಮೂರ್ತಿ ಅಂತ ಬರ್ತಿದಾರೆ, 1999 ಬುಕ್ ಇದು ಜೀವಶಾಸ್ತ್ರದ. ಅಲ್ಲಿ ಬ್ಯಾಕ್ಟೀರಿಯಾಗೆ ದಂಡಾಣು ಅಂತ ಕರೀತಾರೆ. ಏನ್ ಹೇಳ್ರಿ? ದಂಡ. ಆಮೇಲೆ ಇವತ್ತು ಅರವಿಂದ್ ಕುಲಕರ್ಣಿ ಸರ್ದ ಇನ್ನೊಂದು ಸ್ಟೈಲ್ ಅಂದ್ರೆ ಕಥೆಗಳ ಮುಖಾಂತರ ಹೇಳಕತ್ತಿದ್ರು. ಸ್ವಲ್ಪ ಕತೆ ಹೇಳ್ಬೋದು. ನಾವು ನಮ್ಗೆ ಟೈಮಾಗ ಹುಡುಕ ಗೊತ್ತಾಗ್ಲಿಲ್ಲ, ಸ್ಟೋರಿ ಮುಖಾಂತರ ಹೇಳ್ತಿದ್ರು ಅವ್ರು. ಅಂದ್ರ ಮಕ್ಕಳಿಗೆ ನಾವು ನಮ್ಮ ವಿಷಯನ ಕಥೆಗಳ ಮುಖಾಂತರ ಹೇಳಿದ್ರೆ ಅವ್ರ ಇಂಟ್ರೆಸ್ಟ್ ಬರ್ತದ, ಅವ್ರು ತಿಳ್ಕೊಂತಾರ, ತಲೆ ಒಳಗೆ ಹೋಗ್ತದ, ಟೈಮ್ ಮುಗಿದ ಗೊತ್ತಾಗುದಿಲ್ಲ. ಮತ್ತಷ್ಟು ಹೇಳ್ರಿ ಅಂತಾರ ಅದು. ಓಕೆ, ಆಮೇಲೆ ಇನ್ನೊಂದ್ ಏನ್ ವಿಷಯ ತಿಳ್ಕೊಬೇಕಂತಂದ್ರೆ ಇಲ್ಲಿ ನಮ್ಮ ದೇಹಕ್ಕೆ ಮುಪ್ಪ ಐತಿ, ಜ್ಞಾನ ಮತ್ತು ಕೌಶಲ್ಯಕ್ಕಿಲ್ಲ. ತಿಳಿತಾ? ನೋಡ್ರಿ, ಅವ್ರು ಎಷ್ಟು ವಯಸ್ಸಾದವ್ರು ಅದಾರ, ನಮ್ಗಿಂತ ಡಬಲ್ ಟ್ರಿಬಲ್ ವಯಸ್ಸಿನವ್ರು ಅದಾರ. ಆದ್ರ ಅವರ ಜ್ಞಾನ ಮತ್ತು ಕೌಶಲ್ಯಕ್ಕೆ ಏನ ಆಮೇಲೆ ಇನ್ನೊಂದೇನಂತಂದ್ರ ಈ ವೈಜ್ಞಾನಿಕದ ವಿಜ್ಞಾನ ವಿಚಾರಗಳು ಏನಂತ ಕಾನ್ಸ್ಟಿಟ್ಯೂಷನ್ ಒಳಗೆ ಹೆಂಗೆ ಬರ್ತದ ಅಂತೇಳಿ ಅದೊಂದು ಮೇನ್ ಇಂಪಾರ್ಟೆಂಟ್. ನಾ ಅದನ್ನ ಇದು ಮಾಡೋದು, ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಬರ್ತದ. ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡಿ ನಾವು ನಿರ್ಧಾರಗಳನ್ನ ತಗೋಬೇಕು ಅಂತೇಳಿ ಅದನ್ನ ಅವರು ಕವರ್ ಮಾಡಿದ್ರು. ಅದೊಂದು ಹೆಮ್ಮೆ ವಿಷಯ, ಅದೊಂದು ಇದು ಮಾಡಿದ್ರು. ನಾ ಏನೋ ಹೇಳ್ಬೋದು, ಮತ್ತೆ ಮಕ್ಕಳಿಗೆ ಇದ್ದಾಗ ನಮ್ಮ ಮ್ಯೂಸಿಯಂ ಬಂದಾಗ ಹಿಂಗಿದೆ ವೈಜ್ಞಾನಿಕ ವಿಚಾರಗಳನ್ನ ಮಾಡಿ ಕಾನ್ಸ್ಟಿಟ್ಯೂಷನ್ ಒಳಗೆ ಹಿಂಗಿದೆ ಅಂತ ಹೇಳ್ಬೋದು. ಆಮೇಲೆ ವೀರಣ್ಣ ಗೋಳಿಶೆಟ್ಟಿ ಸರ್ ಅವ್ರದ್ದು ಆಕ್ಚುಲಿ ಇರ್ಬೇಕಾಗಿತ್ತು. ಯಾಕಂದ್ರೆ ಅವ್ರು ಎಷ್ಟು ಕೆಲಸಗಳನ್ನ ಮಾಡಿದಾರ ಅವ್ರು. ನಾ ಹಾಗ ನೋಡಿದೆ ಅಷ್ಟೇ. ಸರ್ಕಾರಿ ಶಾಲೆ ಒಳಗ ಎಲ್ಲೋ ಒಂದು ಕಾಲೇಜ್ ಒಳಗ ಮ್ಯಾಥ್ಸ್ ಲ್ಯಾಬ್ ಇದ್ದಿದ್ದಿಲ್ಲ. ಇವ್ರು ಬಂದಾಗಿಂದ ಎಲ್ಲ ಕ್ರಿಯೇಟ್ ಆಗ್ಯಾವ ಮ್ಯಾಥ್ಸ್ ಲ್ಯಾಬ್ಗಳು. ಎಷ್ಟೋ ಶಾಲೆಗಳೊಳಗ ಮ್ಯಾಥ್ಸ್ ಲ್ಯಾಬ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇವ್ರು ಅಂಡ್ರ ತಯಾರಾಗಿದಾವ. ಓಕೆ, ಮಕ್ಕಳಿಗೆ ಅಂದ್ರೆ ಸೈನ್ಸ್ ಮ್ಯಾಥ್ಸ್ ಅನ್ನ ಈಸಿಯಾಗಿ ಕಲಿಸೋಂಗ ಅವರು ಲ್ಯಾಬ್ಗಳನ್ನ ತಯಾರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಅವಕಾಶ ಮಾಡ್ಕೊಂತ ಎಲ್ಲರಿಗೂ ಧನ್ಯವಾದ.